ಪ್ರಶಂಸೆ ಮಾಡುತ್ತೆ ಸರ್ಕಾರ. ಇಲಾಖೆಯಲ್ಲಿ ನಾವೆಲ್ಲ ಪ್ರಶಂಸೆ ಮಾಡ್ತೀವಿ ಅವರಿಗೆ ಸಂದರ್ಭದಲ್ಲಿ ಒಂದು ನಮ್ಮಲ್ಲಿ ಈಗ ಮುಖ್ಯಮಂತ್ರಿಗಳ ಪದಕ ಕೊಡ್ತೀವಿ, ಆಮೇಲೆ ಸೈಟೇಷನ್ಸ್ ಕೊಡ್ತೀವಿ, ಪ್ರೆಸಿಡೆನ್ಷಿಯಲ್ ಮೆಡ್ಲಿಗೆ ರೆಕಮೆಂಡ್ ಮಾಡ್ತೀವಿ. ಇವೆಲ್ಲ ಇಲಾಖೆಯಲ್ಲಿ ನಡೀತಕ್ಕಂಥವು. ಆ ಸಂದರ್ಭದಲ್ಲಿ ಇವರಿಗೂ ಕೂಡ ಪರಿಗಣಿಸುವಂಥ ಕೆಲಸ ಆಗುತ್ತೆ. CM ಎರಡು ಮೂರು ಸಲ ಡೆಲ್ಲಿಗೆ ಹೋಗಿ ಬಂದು ಸರ್, ಕಾರ್ಯಕರ್ತರಿಗೆ ದುಡ್ಡು ಸಿಗ್ತಿಲ್ಲ ಅನ್ನೋ ಚರ್ಚೆ, ನಿಗಮ ಮಂಡಳಿ ಬಾಕಿ ಇದೆ, ಮತ್ತೊಂದು ಕಡೆಗೆ MLC ನಾಮನಿರ್ದೇಶನ ಬಹುತೇಕವಾಗಿ ಅಂತಿಮ ಆಗಿತ್ತು ಅಂತ ಹೇಳ್ತಾ ಇದ್ವಿ ಸರ್. ಬಟ್ ಸದ್ಯದಲ್ಲೇ ನಮ್ಮ ಜನರಲ್ ಸೆಕ್ರೆಟರಿ ಅವರು ಬರ್ತಾರೆ. ಈಗ ನಾಳೆ ಬರ್ಬೋದು, ಯಾಕೆಂದರೆ 5ನೇ ತಾರೀಕು ರಾಹುಲ್ ಗಾಂಧಿ ಅವರು ಬರೋದ್ರಿಂದ ಅವರೆಲ್ಲರೂ ಬರ್ತಾರೆ. ಆ ಸಂದರ್ಭದಲ್ಲಿ ಚರ್ಚೆ ಮಾಡಿ ಪ್ರಕಟಣೆ ಮಾಡ್ಬೋದು. ಅಂತಿಮ ಆಗಿದೆ ಅಂತ ನಮಗೂ ಗೊತ್ತಿದೆ, ನಮಗೂ ಹೇಳ್ತಾರೆ ಎಲ್ಲ ಆಗೋಗಿದೆ ಅಂತ. ಯಾಕೆಂದರೆ ನಾನು ಅವರದ್ದು ನನ್ನ ಪಟ್ಟಿ ಕೊಟ್ಟು ಭಾಳ ವರ್ಷಗಳು ಆಗೋಯ್ತು, ಒಂದು ಹೆಚ್ಚು ಕಮ್ಮಿ 4-5 ತಿಂಗಳಾಗಿದೆ. ಅದನ್ನು ಅವರೆಲ್ಲ ಸ್ಕ್ರೂಟಿನಿ ಮಾಡಿ ಕೊಡ್ತಾರೆ. ಆಕಾಂಕ್ಷಿಗಳು ಕೂಡ ಸುಮಾರು 2000ಕ್ಕಿಂತ ಜಾಸ್ತಿ ಇರ್ತಾರೆ. ನಾವು ಇಷ್ಟು ದೊಡ್ಡ ಪಕ್ಷ ಆಗಿ ನಮಗೆ ಆಕಾಂಕ್ಷಿಗಳಿಗೆ ಕಡಿಮೆ ಇರ್ತಾರೆ. ಎಲ್ಲರೂ ರಾಜ್ಯ ಮಟ್ಟದ ಯಾವುದಾದ್ರೂ ಒಂದು ಹುದ್ದೆ ಸಿಗಲಿ ಅಂತೇಳಿ ಆಸೆ ಪಡ್ತಾರೆ. ಇಲ್ಲ, ನಾನು ಊರಲ್ಲೇ ಇರೋದಿಲ್ಲ. ಅವ್ರು ಯಾರು ನಮ್ಮ ಸ್ನೇಹಿತರುಗಳು ಭಾಳ ಜನ ಇರ್ತಾರೆ. ಏನು ಮಾಡೋದು, ಅಭಿಮಾನಿಗಳು, ನಮ್ಮ ಕಾರ್ಯಕರ್ತರು. ನನಗೆ 35 ವರ್ಷ ರಾಜಕಾರಣದಲ್ಲಿ ಭಾಳ ಜನ ಇದ್ದಾರೆ. ಅವ್ರಿಗೆ ಬೇಕಾದಂಗೆ ಅವ್ರು ಮಾಡ್ಕೊಳ್ತಾರೆ. ನಾನು ಊರಲ್ಲಿರಲ್ಲ. ದಯಮಾಡಿ ಯಾರು ಕೂಡ ಬರೋವಂಥ ಅಗತ್ಯನೂ ಕೂಡ ಬೇಡ ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಯಾಕಂದರೆ 5-6 ನಾನು ಊರಲ್ಲಿ ಇರೋದಿಲ್ಲ, ಅದಕ್ಕೋಸ್ಕರ. ಬಿಜೆಪಿ ಕೂಡ ರಾಜಕೀಯವಾಗಿ ಒಂದಷ್ಟು ಶಕ್ತಿ ಕೊಡುತ್ತೆ, ರಾಜಕೀಯವಾಗಿ ಇಲ್ಲ, ಹುಟ್ಟಿದಬ್ಬದಿಂದ ರಾಜಕೀಯ ನಾನು ಯಾವತ್ತೂ ಮಾಡ್ಕೊಂಡು ಬಂದಿಲ್ಲ. ಏನೋ ಅಭಿಮಾನಿಗಳು ಬರ್ತಾರೆ, ವಿಶ್ ಮಾಡ್ತಾರೆ, ನೀವು ಒಳ್ಳೇದಾಗಲಿ ಅಂತಾರೆ. ಈಗ ನಿಮ್ಮ ಬರ್ತ್ಡೇಗೆ ಒಳ್ಳೇದಾಗಲಿ ಅಂತ ಹೇಳಲ್ವಾ? ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಳಲ್ವಾ? ಯಾಕಂದ್ರೆ ಇದೇ ತರ ಸಿದ್ದರಾಮೋತ್ಸವ ಮಾಡಿದ್ಮೇಲೆ ಸಿದ್ದರಾಮಯ್ಯನವ್ರ ಹೆಸರು ರಾಷ್ಟ್ರ ಮಟ್ಟದಲ್ಲಿ ಓಡ್ತು ಸರ್. ಗೊತ್ತಿಲ್ಲಪ್ಪ ನನಗೆ, ಅವ್ರು ಯಾರ ನನಗೆ ಗೊತ್ತೇ ಇಲ್ಲ ಅದು. ನನಗೆ ನಮ್ಮ ಹುಡುಗರು ಅವ್ರು ಏನೋ ಹೆಸರು ಇಟ್ಕೊಂಡ್ಬಿಡ್ತಾರೆ, ನಾವೇನು ಮಾಡೋದು? ಬೇಡ ಅಂತ ಹೇಳಿದೆ ನಾನು 3 ತಿಂಗಳಿಂದನೂ ಹೇಳ್ತಾ ಇದ್ದೀನಿ, ಬೇಡಪ್ಪ ನಮಗೆಲ್ಲ ಯಾವ ಥರದ್ದೆಲ್ಲ ಬೇಡ ಅಂತ.